ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಸ್ವಪ್ನಗೆ ತುಂಬಾ ಬೇಜಾರಾಗಿ, ರಾಜ್ ನೀನ್ ಮಾಡ್ತಾ ಇರೋದು ತಪ್ಪು. ಅಷ್ಟಕ್ಕೂ ಕಲ್ಯಾಣ್ ಇಷ್ಟೆಲ್ಲ ಕೇಳಿರೋ ಪ್ರಶ್ನೆಗೆ ಒಂದು ಉತ್ತರ ಆದ್ರೂ ನೀನ್ ಹತ್ರ ಕೊಡೋಕೆ ಅಲ್ಲ ರಾಜ್. ಕಲ್ಯಾಣ್ ಕೇಳಿರೋ ಕ್ವಶನ್ಗೆ ಒಂದಾದ್ರೂ ಉತ್ತರ ಕೊಟ್ಟಿಯಾ ನೋಡು ನೀನು. ಅಲ್ಲ, ಇಷ್ಟು ದಿವಸ ನೀನ್ ಸಂಸಾರ ಮಾಡಿದ್ಯಾ ಅವಳ ಜೊತೆ. ಅವಳು ಏನು ಎತ್ತ ಅಂತ ನಿನ್ಗಿನ್ನ ಗೊತ್ತಾಗಿಲ್ಲ ಅಲ್ವಾ? ಬೇರೆಯವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ನೀನ್ ನನ್ನ ತಂಗಿನ ಈ ರೀತಿ ಕಳ್ಸಿದ್ಯಾ ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ರಾಜ್ ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಕಲ್ಯಾಣ್ ಸಹ ಹೊರಡ್ತಾ ಇದ್ದಂಗೆ, ನಿಂತ್ಕೊಳ್ಳೋ, ನಾನು ಹೇಳೋದನ್ನ ಸ್ವಲ್ಪ ಕೇಳೋ ಅಂತ ಹೇಳ್ತಿದ್ರು. ಬಿಡೋಣ, ನಾನು ಹೋಗ್ತೀನಿ. ಅಷ್ಟಕ್ಕೂ ನಮ್ಮ ಅತ್ಗೆನ ನೀನ್ ಕರ್ಕೊ ಬಂದ್ರೇನೆ ಚೆನ್ನಾಗಿರುತ್ತೆ. ಇನ್ ಮಿಕ್ಕಿದ ನಿನ್ನ ನಿರ್ಧಾರ ನೀನೇನೋ ಮಾಡ್ಕೊ ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಅವ್ರು ಸಹ, ಕಲ್ಯಾಣ್ ನಾನು ಹೇಳೋದ್ ಸ್ವಲ್ಪ ಕೇಳು. ಏನಮ್ಮ, ನೀನೇನ್ ಹೇಳೋದು ಹೇಳು. ಅಲ್ಲ ಕಣೋ, ನಾನ್ ಹೇಳ್ತಾ ಇದ್ದೀನಿ ತಾನೆ ಯಾವ್ದು ಏನು ಎತ್ತ ಅಂತ. ನಿಂದೆಷ್ಟು ಪಾತ್ರ ಇತ್ತಮ್ಮ ನಮ್ಮ ಅತ್ಗೆನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಅಂತ ಹೇಳಿದ ತಕ್ಷಣ ಧನಲಕ್ಷ್ಮಿಗೂ ಸಹ ಬೇಜಾರಾಗಿರುತ್ತೆ. ಇನ್ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಇಬ್ರು, ಹಬ್ಬಾ ಹೇಗೋ ಇವನು ಹೋದ ಅಂತ ಖುಷಿ ಪಡ್ತಾ ಇರ್ತಾರೆ. ಸರಿ ಅಂತ ಮೇಲ್ ಬಂದು ಇಬ್ರು ಪಾರ್ಟಿ ಮಾಡ್ಕೋತಾ ಇರ್ತಾರೆ ನಾಗವೇಣಿ ಮತ್ತೆ ರಾಹುಲ್. ಆಗ ಅಮ್ಮ ಹೇಗೋ ಒಬ್ಬ ಇದ್ದಿದ್ದ ಅವನ್ನ ಔಟ್ ಮಾಡಿಸಿದ್ವಿ, ಈಗ ನಮ್ಮ ಕಾವ್ಯನ್ನು ಕಳಿಸ್ಬಿಟ್ವಿ ಅಂತ ಡ್ಯಾನ್ಸ್ ಹೇಳ್ಕೊಂಡು ಹಾಡಾಕೊಂಡು ಎಲ್ಲ ಕುಣಿತಾ ಇರ್ತಾರೆ, ಕುಪ್ಪಳಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹಬ್ಬ ಇನ್ನೇನು ನಮ್ಗೆ ಅಭ್ಯಂತರ ಇಲ್ಲ ಕಣೋ, ನಾವ್ ಅನ್ಕೊಂಡಂಗೆ ಪ್ಲಾನ್ ಸಕ್ಸಸ್ ಆಗಿದೆ. ಹೇಗೋ ಅವನು ಕಳ್ಸಿದೀವಿ, ಇವಳನ್ನು ಕಳ್ಸಿದೀವಿ, ನಮ್ಮ ಅತ್ಗೆನ ಕೋಮಾದಲ್ಲಿ ಇರ್ಸಿದೀವಿ. ಈ ಆಸ್ತಿ ಬಗ್ಗೆ ಯಾರು ಕೇರ್ ಮಾಡೋರೇ ಇರಲ್ಲ. ರಾಜ್ ನೋಡಿದ್ರೆ ಹುಚ್ಚ ಆಗ್ತಾನೆ. ಎಂತ ನೋಡ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅವ್ನ್ ಮರ್ತೋಗಿರ್ತಾನೆ. ಇದೇ ನಮ್ಗೆ ಒಳ್ಳೆ ಲಾಟ್ರಿ ಕಣೋ. ನೀನೇ ಈ ಆಫೀಸ್ಗೆ MDನೂ ನೀನೇ, ಓನರು ನೀನೇ, ಈ ಆಸ್ತಿಗ್ ವಾರಸ್ದಾರನೂ ನೀನೇ ಅಂತ ಇಬ್ರು ಖುಷಿಯಾಗಿ ಯೋ ಹೌದು ಮಮ್ಮಿ ಅಂತ ಇಬ್ರು ಖುಷಿಯಾಗಿ ಪಾರ್ಟಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ವಪ್ನ ಎಂಟ್ರಿ ಕೊಡ್ತಾಳೆ. ಅಲ್ಲ, ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂತ ಹೇಳ್ತಿದ್ದಂಗೆ, ಏನೋ ನಾವು ಮಾತಾಡಿದೆಲ್ಲ ಇವಳು ಕೇಳಿಸ್ಕೊಂಬಿಟ್ಲೋ ಏನೋ ಅಂತ ನಾಗವೇಣಿ ರಾಹುಲ್ಗೆ ಹೇಳ್ತಾ ಇರ್ತಾರೆ. ಆಗ ನನಗೂ ಅದೇ ಡೌಟು ಮಮ್ಮಿ, ಸುಮ್ಮನೆ ಇರು ನೋಡೋಣ ಏನು ಮಾಡ್ತಾಳೋ ಅಂತ ಕೇಳ್ತಾ. ಅಲ್ಲ, ನಿಮಗೆ ಏನೀಗ ಪಾರ್ಟಿ ಮಾಡ್ಕೊಳ್ಳೋ ಇಂಟ್ರೆಸ್ಟು? ಅಷ್ಟಕ್ಕೂ ಮನೆಯವರೆಲ್ಲ ಆಂಟಿಗೆ ಈ ರೀತಿ ಆಗಿದೆ ಅಂತ ಬೇಜಾರಾಗಿದೆ, ಕಾವ್ಯ ಹೋಗಿದ್ದಾಳೆ ಅಂತ ಎಲ್ಲರೂ ಕುಗ್ಗೋಗಿದ್ರೆ ನೀವೇನು ಇಷ್ಟೊತ್ತಲ್ಲಿ ಪಾರ್ಟಿ ಮಾಡ್ಕೊಂಡು ನಿಂತಿದ್ದೀರಾ? ಅಯ್ಯೋ, ಅದು ಪಾರ್ಟಿ ಅಲ್ಲ, ಏನೋ ಒಂಥರ ಬೇಜಾರಾಗ್ತಿತ್ತು, ಅದಕ್ಕೆ ಡ್ರಿಂಕ್ಸ್ ತಗೊಳ್ತಾ ಇದೀವಿ ಅಂತ ಹೇಳ್ತಿದ್ದಂಗೆ, ಹೋ ಇದು ಡ್ರಿಂಕ್ಸ್ ತಗೊಳ್ತಾರೆ ಅನ್ನಂಗಿರುತ್ತಾ? ನೀವು ಇವಾಗ ತಾನೇ ಹಾಡು ಅದೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಿ, ಅವಾಗ ನಿಮಗೆ ಗೊತ್ತಾಗಿಲ್ವಾ ಏನ್ ಮಾಡ್ತಾ ಇದ್ದೀನಿ ಅಂತ? ಅದು ನೀನ್ ಮಾಡಿರೋ ಕೆಲಸ, ಲಾಫಿಂಗ್ ಗ್ಯಾಸ್ ಮಾಡಿಸಿದ್ದಲ್ಲ, ಅದಿನ್ನ ನಮ್ಗೆ ನಗುನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಬಿಟ್ಟಿ ನಗು ಬರ್ತಾನೇ ಇದೆ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಏನೋ ಹೇಗೋ ಸಾಯ್ಕೊಳ್ಳಿ ನನಗೇನು ಅಂತ ಹೇಳಿ ಮತ್ತೆ ಹೋಗ್ತಿದ್ದಂಗೆ, ಅಲ್ಲಿ ನೋಡಿದ್ರೆ ಆಂಟಿ ಕೋಮಾದಲ್ಲಿದ್ದಾರೆ, ಕಾವ್ಯ ನೋಡಿದ್ರೆ ಈ ಮನೆ ಬಿಟ್ಟು ಹೋಗಿದ್ದಾಳೆ, ಕಲ್ಯಾಣ್ ನೋಡಿದ್ರೆ ಹಿಂಗೆಲ್ಲರ ಹತ್ರ ಜಗಳ ಆಡಿ ಹೋಗಿದ್ದಾನೆ. ಇಷ್ಟೆಲ್ಲ ನಿಮಗೆ ತಲೆಗೆ ಒಂಚೂರು ಬೇಜಾರ ಅನ್ನೋದೇ ಆಗ್ತಾ ಇಲ್ವಾ? ನನಗ್ಯಾಕೋ ಕಾವ್ಯ ಈ ಮನೆಯಿಂದ ಹೋಗೋ ಕಾರಣ ಅಂಟಿಗೆ ಈ ರೀತಿ ಆಗಿರೋ ಕಾರಣಕ್ಕೆ ನೀವೇ ಅಂತ ಅನಿಸ್ತಿದೆ. ಛೆ ನಾವ್ ಯಾಕೆ ಮಾಡೋಣ ಆ ರೀತಿ? ನಾವ್ ಮತ್ಗೆ ಈ ರೀತಿ ಮಾಡ್ಕೊಂಡು ನಾವು ಖುಷಿ ಪಡಕ್ಕೆ ನಮ್ಗೇನು ಹುಚ್ಚ ಅಂತ ನಾಗವೇಣಿ ಹೇಳ್ತಾ ಇರ್ತಾರೆ. ಇದ್ರಿಂದ ಏನಾದ್ರೂ ನೀವಿದ್ದೀರಾ ಅಂತ ಗೊತ್ತಾಗ್ಬೇಕು. ಇಬ್ರಿಗೂ ಹೇಗಿರುತ್ತೆ ಗೊತ್ತಾ ಪಿಕ್ಚರು, ಈ ಮನೆಯಿಂದ ನಿಮ್ನೆ ಹೊರಗಡೆ ಹಾಕಿಸ್ಬಿಡ್ತೀನಿ ಅಂತ ವಾರ್ನ್ ಮಾಡಿ ಹೋಗ್ತಾ ಇರ್ತಾಳೆ. ಹಬ್ಬ ದೇವ್ರೆ, ಹೇಗೋ ನಾವು ಮಾತಾಡ್ಕೊಂಡಿದ್ದೆಲ್ಲ ಅವಳು ಕೇಳಿಸ್ಕೊಂಡಿಲ್ಲ ಕಣೋ, ಬಚಾವಾಗಿದ್ದೀವಿ. ಹೌದು ಮಮ್ಮಿ, ಏನಾದ್ರೂ ಕೇಳಿಸ್ಕೊಂಡಿದ್ದಿದ್ರೆ ಅವಳು ಹೇಳೋ ಕೆಲ್ಸನೇ ಮಾಡಿರೋಳು ಅನ್ಸುತ್ತೆ. ಹೌದು, ನೀನು ಬಾಗ್ಲಾಕ್ಬಿಟ್ಟು ಬರೋದಿಕ್ಕಾಗಲ್ವಾ? ನಿನ್ಗಷ್ಟು ಬುದ್ಧಿ ಇಲ್ವಾ? ಅಯ್ಯೋ ಬಿಡು ಮಮ್ಮಿ, ನೆಕ್ಸ್ಟ್ ಟೈಮ್ ನಾನು ನೋಡ್ಕೊಳ್ತೀನಿ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತಿ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಪ್ಪ ಅಮ್ಮ ತುಂಬಾ ಬೇಜಾರಾಗಿರ್ತಾರೆ. ಆಗ ಅಲ್ಲ ಕಣ್ರಿ, ನಮ್ಮ ಮಗಳಿಗೆ ಇಷ್ಟು ಬೇಜಾರಾಗಿದೆ ಅಂತ ಒಬ್ರಾದ್ರೂ ನಮ್ಮ ಮನೆಗೆ ಬಂದಿದ್ದಾಳ ಇಲ್ವಾ ಅಂತ ಕಾಲ್ ಮಾಡಿಲ್ವಲ್ರಿ?
ನಾವೇ ಅಲ್ಲೋಗಿ ಏನು ಎತ್ತಾಯ್ತು ಅಂತ ತಿಳ್ಕೊಬರೋಣವಾ? ಬೇಡ ಕಣೆ, ಅಲ್ಲಿ ನೋಡಿದ್ರೆ ನಮ್ಮ ಬೀಗರು ಬೇರೆ ಹಾಸ್ಪಿಟಲ್ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಏನಾದರೂ ಹೋದ್ರೆ ಮತ್ತೆ ನಮಗೆ ಬೇಜಾರು ಮಾಡಿ ಕಳಿಸ್ತಾರೆ ಕಣೆ. ಬೇಡ, ನೋಡೋಣ, ತಾಳೋಣ. ಫಸ್ಟ್ ಅವಳು ತುಂಬ ದುಃಖದಲ್ಲಿದ್ದಾಳೆ, ಅವಳು ಈಗ ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ. ನೋಡೋಣ, ಸ್ವಲ್ಪ ಕಾಯೋಣ ಅಂತ ಹೇಳ್ತಾ ಇದ್ದಂಗೆ, ಅಲ್ಲ ರೀ, ನಾನು ಇನ್ನ ಎಷ್ಟು ದಿವಸ ಅಂತ ಕಾಯ್ಲಿ? ಅಲ್ಲಿ ನನ್ನ ಮಗಳು ಸಂಸಾರ ಹಾಳಾಗ್ತಿದ್ರೆ ನಾನು ಹೇಗ್ರಿ ಮೌನವಾಗಿರೋಕ್ಕಾಗುತ್ತೆ? ಬಿಡಿ, ನಾನು ಆ ಮನೇಲಿ ಹೇಗೋ ದೊಡ್ಡ ವ್ಯಕ್ತಿ ಇದ್ದಾರಲ್ಲ, ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಸೀದಾ ಕನಕ ರಾಜ ಅವ್ರ ಅಜ್ಜಿಗೆ ಕಾಲ್ ಮಾಡಿರ್ತಾರೆ. ರೀ ಬಾವಾ, ಕನಕ ಕಾಲ್ ಮಾಡ್ತಿದ್ದಾಳೆ ರೀ, ಏನಾಯ್ತೋ ಕೇಳು, ಏನು ಎತ್ತ ಅಂತ. ಕಾವ್ಯ ಅಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗಿರ್ಬೇಕನ್ಸುತ್ತೆ, ಅದಕ್ಕೆ ಮಾಡಿರ್ತಾರೆ. ಇವಾಗ ನಾವೇನು ಮಾಡೋಕ್ಕಾಗಲ್ಲ ಚಿಟಿ. ಇವರೆಲ್ಲ ಅವ್ರವ್ರ ನಿರ್ಧಾರ ತಗೊಂಡ್ರೆ ನಮಗೆ ಈ ರೀತಿ ಬಲಿಪಶು ಮಾಡ್ತಾ ಇದ್ದಾರೆ. ಈಗ ಅವ್ರೇನಂದ್ರು ನಾವು ಕೇಳಿಸ್ಕೊಳ್ಳೋ ಸ್ಥಿತಿಗಿದ್ದೀವಿ. ಏನೆತ್ತು ಮಾತಾಡು ಅಂತ ಹೇಳ್ತಾ ಇರ್ತಾರೆ. ಹಲೋ, ನಮಸ್ತೆ ಅಮ್ಮ ಅಂತ ಹೇಳ್ತಿದ್ದಂಗೆ ಕನಕ, ನೋಡು, ನಿನ್ನ ಮಗಳು ಎಷ್ಟು ದುಃಖ ಇಟ್ಕೊಂಡು ನಿನ್ನ ಮನೆಗೆ ಬಂದು ಸೇರಿದ್ರು ನಿನ್ನ ಸಂಸ್ಕಾರನ ಹೇಗೆ ಉಳಿಸ್ಕೊಂಡಿದ್ಯಾ ಕನಕ, ತುಂಬ ಖುಷಿ ಆಗ್ತಿದೆ. ಆದರೆ ನನಗೇನೆ ನಿನ್ಕಿಂತ ಕಮ್ಮಿಗೆ ಇಳ್ದೋಗ್ಬಿಟ್ಟಿದ್ದೀನಿ ಅಂತ ಒಂದು ಕಡೆ ಬೇಜಾರಾಗ್ತಿದೆ. ಅಯ್ಯೋ ಅಮ್ಮ, ನೀವು ದೊಡ್ಡವರು, ನೀವೆಲ್ಲ ಆ ರೀತಿ ಯಾಕೆ ಹೇಳ್ತೀರಾ? ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ನಾನೊಂದು ಕೇಳಲ್ಲ? ಹೇಳು ಕನಕ, ಏಂತಕ್ಕೆ ನನ್ನ ಮಗಳು ಈ ರೀತಿ ಅತ್ತೆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ? ಏನಾಯ್ತು ಅಲ್ಲಿ ಅಂಥದ್ದು ಅಂತ ಕೇಳ್ತಾ ಇರ್ತೆ. ಏನು ಮಾಡೋದು ಕನಕ, ಇಲ್ಲಿ ಆಗ್ಬಾರ್ದೆಲ್ಲ ಆಗೋಗ್ಬಿಟ್ಟಿದೆ ಅಂತ ಅಲ್ಲಿ ನಡೆದಿರೋ ವಿಚಾರನೆಲ್ಲ ಕನಕಗೆ ಮತ್ತು ಕೃಷ್ಣಮೂರ್ತಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಕನಕಗೆ ಮತ್ತು ಅವ್ರ ಯಜಮಾನ್ರಿಗೂ ತುಂಬ ಬೇಜಾರಾಗ್ತದೆ. ಇದು ಯಾವುದಕ್ಕೂ ಒಂದು ಪರಿಹಾರ ಇಲ್ವಾ ಅಮ್ಮ? ಪರಿಹಾರ ಇದ್ರೂ ಈಗ ಯಾರು ಕೇಳೋ ಸ್ಥಿತಿಲಿಲ್ಲ ಕನಕ. ಏನು ಮಾಡಲಿ ಹೇಳು? ನಾವು ದೊಡ್ಡವರಾಗಿ ಇದ್ದೀವಿ ಅಷ್ಟೇ ಈ ಮನೇಲಿ, ಆದರೆ ನಮ್ಮ ಮಾತಿಗೆ ಬೆಲೆಗಳೇ ಇಲ್ಲದೆ ಇರಂಗೆ ಆಗೋಗಿದೆ. ಇದಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಏನ್ರಿ ಮಾಡೋದು, ಇವರು ಈಗ ಹೇಳ್ಬಿಟ್ರೆ ಅಂತ ಅವರು ಸಹ ದುಃಖದಲ್ಲಿ ಕೂತಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಸಹ ಮೌನವಾಗಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾನೆ. ಯಾಕೋ, ಏನಾಯ್ತು ಹಿಂಗೆ ಹೇಳ್ತಿದ್ಯಾ? ಅದಕ್ಕೆ ನಾನು ಹೇಳ್ದೆ ನೀನು ಅಲ್ಲಿಗೆ ಹೋಗ್ಬೇಡ, ಜಗಳ ಅದು ಇದು ಆಗುತ್ತೆ ಅಂತ. ನನಗೇನು ಆ ರೀತಿ ಏನಲ್ಲ ಕುಳ್ಳಿ, ಅದು ನಮ್ಮ ಅತ್ತಿಗೆ ಈ ಮನೆ ಬಿಟ್ಟು ಹೋಗಿರೋದು ತುಂಬ ಬೇಜಾರಾಗ್ತಿದೆ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ನನಗೆ. ಈಗ ನಮ್ಮ ಅಣ್ಣನ ಹೇಗೋ ಸಂಭಾಷಣೆ ಮಾಡಿಸಿ ಅತ್ತಿಗೆನ ಈ ಮನೆಯಿಂದ ಕಳಿಸ್ಬೇಕು ಅಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟಕ್ಕೂ ನಮ್ಮ ಅಕ್ಕ ಅಲ್ಲಿಗೆ ಹೋಗ್ತಾಳೋ ಇಲ್ಲೋ ಅನ್ನೋದೇ ಡೌಟು. ಯಾಕುಳ್ಳಿ, ನಮ್ಮ ಅಕ್ಕ ಇದ್ದಿವರೆಗೂ ಒಂದು ಸತನೂ ಅವಳು ತಪ್ಪೇ ಮಾಡ್ದವಳಲ್ಲ. ಅವಳ ಸ್ವಾಭಿಮಾನನ ಹೇಗೆ ಉಳಿಸ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿದೆ. ನಿಮ್ಮ ಅಣ್ಣ ಏನೋ ಒಂದು ಕಾಲು ಮೆಟ್ಲಿ ಇಳ್ಬಿಟ್ಟು ಬಂದ್ರೂ ನಮ್ಮ ಅಕ್ಕ ಒಪ್ಕೊಳ್ಳಲ್ಲ ಅಂಥವಳವಳು. ಏನಾದರೂ ಒಂದು ಮಾಡಬೇಕು ಕುಳಿ, ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅಮ್ಮನ ಹತ್ರ ಬಂದು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಎಲ್ಲರೂ ಅವ್ರವ್ರ ದಿನಚರಿಗಳು ಕೆಲಸ ಮುಗಿಸ್ಕೊಳ್ತಾ ದಿನಗಳೇ ಕಳೆದೋಗ್ತಾ ಇರ್ತವೆ. ಎಲ್ಲರೂ ಸಹ ಅವ್ರವ್ರ ದುಃಖದಲ್ಲಿ ಅವ್ರವ್ರಿದ್ರೆ, ಇನ್ನು ಈ ಕಡೆ ನೋಡಿದ್ರೆ ಕಾವ್ಯನು ಸಹ ಅವ್ರ ಅತ್ತೆನ ನೆನೆಸ್ಕೊಂಡು ತುಂಬ ಕಣ್ಣಲ್ಲಿ ನೀರಾಗ್ತಾ ಇರ್ತಾಳೆ. ನಮ್ಮ ಅತ್ತೆ ಹೇಗೆ ನನ್ನ ಜೊತೆ ಖುಷಿಯಾಗಿದ್ರು, ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ನ ಅನ್ನೋ ಒಂದು ದುಃಖ ಅವಳಲ್ಲಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ನ ಸಮಾಧಾನ ಮಾಡೋಕ್ಕೆ ಅವ್ರ ಅಪ್ಪ ಇದ್ರು ಅವನು ಸಮಾಧಾನ ಮಾಡ್ಕೊಳ್ದಿರ ಅವನು ಸಹ ಅವ್ರ ಅಮ್ಮನ ನೆನೆಸ್ಕೊಂಡು ಕಣ್ಣಲ್ಲಿ ನೀರಾಗ್ತಾ ಇರ್ತಾನೆ. ಹೀಗೆ ಒಂದು ದಿವಸ ರಾತ್ರಿ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಂಗೆ, ಯಾಕೋ ಏನೋ ಮಾಡ್ತಿದ್ಯಾ ಇಲ್ಲಿ? ಏನು ಮಾಡಲಿ ಅಜ್ಜಿ? ಅಲ್ಲ, ನೀನು ಮಾಡ್ತಾ ಇರೋದು ಸರಿ ಅನ್ನಿಸ್ತಿದ್ಯಾ? ನಾನೇನು ಮಾಡಿದೆ ಅಜ್ಜಿ? ನಮ್ಮ ದೊಡ್ಡ ಸೊಸೆ ನೋಡಿದ್ರೆ ಈ ರೀತಿ ಕೋಮಾಗೋಗಿದ್ದಾಳೆ. ಇನ್ನ ಈ ಮನೆ ಚಿಕ್ಕ ವಾರಸ್ದಾರ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ನ ನಮ್ಮ ಮನೆ ಏಕೈಕ ದೊಡ್ಡ ವಾರಸ್ದಾರ ಅವನ್ ಸಂಸಾರನೇ ನುಚ್ಚು ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ಇದೆಲ್ಲ ನೋಡ್ತಿದ್ರೆ ನಿಮ್ ತಾತ ಹೇಗೋ ಇರ್ತಾರೆ, ಕುಗ್ಗೋಗ್ತಿದ್ದಾರೆ ಕಣೋ ತುಂಬಾ. ಅವ್ರನ್ನ ನೋಡಿ ನನ್ ಕೈಲೂ ಇರೋದಿಕ್ ಆಗ್ತಾ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಈಗ ಎಲ್ಲದಕ್ಕೂ ಸೇರಿ ನೀನ್ ಏನ್ ತೀರ್ಮಾನ ಮಾಡೋಣ ಅನ್ಕೊಂಡಿದ್ಯಾ? ನಿನ್ ಹೆಂಡತಿ ನೀನ್ ಮದ್ವೆ ಆದಾಗಿಂದ ನೀನ್ ಏನೇ ಕಷ್ಟ ಕೊಟ್ರು ಅವಳು ನಿಭಾಯಿಸ್ಕೊ ಬಂದಿದ್ದಾಳೆ. ಈಗ ನೀನ್ ಇದೊಂದನ್ನ ನಿಭಾಯಿಸ್ಕೊಂಡು ಅವಳನ್ನ ಶಮಿಸಿ ಮನೆ ಕರ್ಕೊ ಬರ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಬೈತಾ ಇರ್ತಾರೆ. ಈಗ ರಾಜ್ಗೆ ಅವ್ರ ಅಜ್ಜಿಯವರು ಬುದ್ಧಿವಾದ ಹೇಳೋದ್ರಿಂದ ಕಾವ್ಯನ ಮನೆ ಕರ್ಕೊ ಬರ್ತಾನ, ಅಥವಾ ಅವನ್ ಪಂಥದಲ್ಲೇ ಕಾವ್ಯ ಅಲ್ಲೇ ಅವ್ರ ತವ್ರ ಮನೆಯಲ್ಲೇ ಇರ್ಲಿ ಅನ್ನೋ ಇಷ್ಟನೇ ಪಡಿಸ್ತಾನ. ಇನ್ ಈ ಕಡೆ ನೋಡಿದ್ರೆ ಕಾವ್ಯನು ಸಹ ನಮ್ಮ ಅತ್ತೆಯವರು ಹುಷಾರಾದ್ರೆ ಸಾಕು ಅಂತ ಕಾಯ್ತಿದ್ದಾಳೆ. ಇದೆಲ್ಲದಕ್ಕೂ ಉತ್ತರ
ಅಪರ್ಣ ಅವರೇ ನೀಡ್ತಾರಾ ಅಥವಾ ಮತ್ತೆ ಏನಾದರೂ ಗಂಡಂತರ ಸೃಷ್ಟಿಸ್ತಾರಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.